ಸರ್ ಅಲ್ಲಿ ಪ್ಯಾನ್ ಅಂತ ಏನಿಲ್ಲ ಏನ್ರಿ ಪ್ಯಾನ್ ಸ್ಟಾರ್ಟ್ ಮಾಡ್ರಿ ಸರ್. ಏನು ಆಕ್ಸಿಜನ್ ಹಾಕ್ರಲ್ಲ ಮತ್ತೆ ಸ್ವಲ್ಪ ನಾವು ಹಾಗೆ ಬರ್ತಾರೆ ಅಲ್ಲ ಅವ್ರ ಸಿಬ್ಬಂದಿ ಹೇಳಿಕತ್ತಿ ಸಿಬ್ಬಂದಿ ಅಲ್ಲ ಅವರು ಅಲ್ಲ ಆಕ್ಸಿಜನ್ ಸಿಗಲಿಲ್ಲ ಆಸ್ಪತ್ರೆ ಮಧ್ಯೆ ಆಯ್ತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಸಮೀಪವಿರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ನಿತ್ಯ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ ವಾರ್ಡನ್ ಹಾಗೂ ಅಡುಗೆ ಸಹಾಯಕಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿನಿಯರು ವಸತಿ ನಿಲಯದ ಮುಂಭಾಗದಲ್ಲೇ ಧರಣಿ ನಡೆಸಿ ತಮ್ಮ ಅಹವಾಲುಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದರು. ಸುದ್ದಿ ತಿಳಿದು ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಭೇಟಿ ನೀಡಿ ವಿದ್ಯಾರ್ಥಿನಿಯರ ಅಹವಾಲು ಆಲಿಸಿದರು. ಸಮಸ್ಯೆಗಳು ಶೀಘ್ರವಾಗಿ ಬಗೆಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದರು. ಈ ವೇಳೆ ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಿ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಅವ್ರ ಪೇರೆಂಟ್ಸ್ ಫೋನ್ ಮಾಡಿ ಇಲ್ಲಾಂಟಿ ನೀವು ಹಂಗೆ ಬೈಬೇಕು ಹಂಗೆ ಮಾಡ್ಬಾರ್ದು ಅಂತ ಅವ್ರಿಗೆ ಆ ಮಾತು ಹೋಗಿ ಇವ್ರ ಮುಂದೆ ಇವ್ರು ಮಾತಾಡ್ರಿ. ಇವ್ರು ಮೇಡಮ್ ಏನಂದ್ರು ಗಂಗೋತ್ರಿ ನೀ ಎದಕ್ಕೆ ಮಾತಾಡಿ ನೀ ಎದಕ್ಕೆ ಮತ್ತೆ ಅವ್ರ ಜಾಗದಾಗ ಅವ್ರು ಕೆಲಸ ಮಾಡೋದಿಲ್ಲ ಅಂದ್ರೆ ನಾವು ಮಾಡಿವ್ರಿ. ಅದು ಆ ಹುಡುಗಿ ಏನ್ರ ಆದ್ರಿ ಯಾರು ಅಷ್ಟೇ ಮುಚ್ಚಿದ್ರಿ ಈಗ ನನಗೆ ಬಡ್ದಾಡ್ರಿ ನಾಳೆ ಇನ್ನೊಬ್ರು ಬಡಿಯಲ್ಲ ಅಂತ ಏನ್ ಗ್ಯಾರಂಟಿ ಇವರು ಎದ ಬಡಿಯೋದೇ ವಿಷಯ ಏನ್ ಬಂದ್ರಿ. ಒಂದು ಹುಡುಗಿ ಅಡಿಗೆ ಮಾಡ್ತಾರ ಅದು ಅಡಿಗೆನೂ ಸರಿ ಮಾಡಲ್ರಿ. ಅಡಿಗೆ ನೋಡ್ಬೇಕು ಸರ್ ನೀವೇ ಇಲ್ಲಿ ಇರ್ರಿ ನಾನೇ ಇಲ್ಲಿ ತಂದು ಕೊಡ್ತೀನಿ ಆ ಅಡಿಗೆ ನೀವೇ ತಿಂದು ನೋಡ್ರಿ ಆ ಅಡಿಗೆ ಹೆಂಗಾಗಿರ್ತದ ಅಂತ. ಇವ್ರು ಏನ್ ಮಾತಾಡ ಅವ್ರಿಗೆ ಸಂದಾಯಿಸ್ಕೊಂಡ್ರಿ ಯಾಕಂದ್ರೆ ಅವ್ರೆಲ್ಲ ಇವ್ರ ಬಕೆಟ್ ಹಿಡಿತಾರಲ್ರಿ. ನೀವು ಹಂಗಿರ್ತೀರಿ ನೀವು ಹೆಂಗಿರ್ತಾರ ಎತ್ತಿ ಇರ್ತೀರಿ ಟ್ಯಾಬ್ಲೆಟ್ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಹಾಸ್ಟೆಲ್ ಅಂದ್ಮೇಲೆ ಮೆಡಿಕಲ್ ಕಿಟ್ ಇರ್ಲೇಬೇಕು. ಎಲ್ಲ ಸ್ಪೋರ್ಟ್ಸ್ ಆಗ್ಲಿ ಮೆಡಿಕಲ್ ಕಿಟ್ ಆಗ್ಲಿ ಪ್ರತಿಯೊಂದು ಇರ್ರಿ. ನಮ್ಮ ಹಾಸ್ಟೆಲ್ ಅಂತ ಬಂದ್ರೆ ಎಲ್ಲರದು ಇರ್ಬೇಕು. ಹಾಸ್ಟೆಲ್ದಾಗ ಏನಿಲ್ಲ ಟ್ಯಾಬ್ಲೆಟ್ ಎಲ್ಲರೂ ಒಂದು ಹುಡುಗಿಗೆ ಆರಾಮಿದ್ದಿದ್ದಿಲ್ಲ ಹೊಟ್ಟೆ ನೋವು ಅಂತ ಹೇಳಿ ಹೊರಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಬಂದಾಳು. ಆ ಹುಡುಗಿ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದು ಆ ಹುಡುಗಿಗೆ ಏನಂತ ಮಾತಾಡ್ತಾರೆ ಇದು ಎಂಥ ಟ್ಯಾಬ್ಲೆಟ್ ನಾನು ನೋಡ್ತೀನಿ ಕೊಡ ಅಂತ ಹೇಳಿ ಸ್ಕ್ಯಾನ್ ಮಾಡಿ ನೋಡತ್ತಾಗ ಸ್ಕ್ಯಾನ್ ನೋಡಿ ಅಲ್ರಿ ಅವ್ರು ಮಾತಾಡೋದು ನಿಲ್ರ ಅಂತ ಹೇಳಿ ಅಲ್ರಿ ಸ್ಕ್ಯಾನ್ ಮಾಡಿ ನೋಡೋದ ನೀವೆಲ್ಲರೂ ಇದಕ್ಕೆ ಬಂದಿರಿ ನೀವು ಇದೇ ಮಾಡಕ್ ಬರ್ತೀವಿ ಇದೇ ಲಾರ್ಜ್ ಅಂತಾರಿ ಅದು ಅಲ್ರಿ ಸರ್ ಇದು ಲಾರ್ಜ್ ಅಂತಾರಿ. ಇದು ಲಾರ್ಜ್ದಾಗ ನಾವು ಎಲ್ಲ ಹುಡುಗನ್ ಕರ್ಕೊಂಡು ಬರ್ತೀವ್ರಿ ಹಿಂಗ್ ಮಾತಾಡ್ತಾರ್ರಿ ಅವರು ಬಾಯ್ ಬಂದಂಗ ಇಂಥವೆಲ್ಲ ಮಾತಾಡ್ರಿ. ನಾನು ಏನಂತೀನಿ ಸರ್ ಇಲ್ಲಿ ಆಗಮಿಸಿದ ಎಲ್ಲ ಸಂಘ ಸಂಘಟನೆಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಬಸವನ ಬಾಗೇವಾಡಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಬಸವನಗಿರಿ ಪಟ್ಟಣದ ಮತ್ತು ಸಮಾಜ ಕಲ್ಯಾಣ ಮತ್ತು ನಮ್ಮ ರಕ್ಷಣೆಗಾಗಿ ನಿಂತ CPS ಸಾಹೇಬ್ ಆಚಾರ್ ಸಾಹೇಬರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ಬಳಗಕ್ಕೆ ಪತ್ರಿಕಾ ಬಳಗಕ್ಕೆ ಎಲ್ಲ ನನ್ನ ನಿನ್ನೆ ಮಧ್ಯಾಹ್ನ ಹಿಡಿದು ಇಲ್ಲಿವರೆಗೆ ಊಟ ಮಾಡಿದ್ರೆ ಪಾಪ ಒಂದು ಗಟ್ಟಿ ಸಮಾಜ ಯಾರು ಇವ್ರಿಗೆ ಹೋರಾಟ ಕಲಿಸಿಲ್ಲ ಯಾರು ಮಾಡಂದಿಲ್ಲ. ನಮ್ಗೆ ಮಿಕ್ಕಿ ತನ್ನ ಸ್ವಯಂ ಪ್ರೇರಿತವಾಗಿ ಅಭಿವ್ಯಕ್ತಿ ಶಬ್ದಗಳಿಂದ ನಿಂದನೆ ಮತ್ತು ಅವ್ರ ಮೇಲೆ ಕೈ ಮಾಡಿದ್ದು ಮತ್ತು ತಾಲೂಕಾ ಅಧಿಕಾರಿ ಯಾರು ಮಾತಾಡಿ ನಡುಬರುತ್ತೆ ಅದಕ್ಕೆ ನಿಂದನೆ ಮಾಡಿ ಎಲ್ಲಿ ಬೇಕಾದಲ್ಲಿ ಕೈ ಮಾಡಿ ಕಪಾಳ ಮೋಕ್ಷವನ್ನು ಮಾಡಿ ಏನ್ರಿ ಹೇಳ್ತೀನಿ ಅಂದ್ರೆ ಹೊಳೆದ ರೂಮ್ನಾಗ ಕರ್ಕೊಂಡು ಹೊಡಿದು ಮಾಡೋದು ಹಿಂಗೆಲ್ಲ ದಬ್ಬಾಳಿಕೆ ಹಾಕಿದ್ದಕ್ಕೆ ಇವತ್ತು ಸ್ವಯಂ ಪ್ರೇರಿತವಾಗಿ ಅದೇ ಬಾಲಕಿಯರು ಇವತ್ತು ತನ್ನ ತಾನೇ ಮುಂದಿನ 7ರಿಂದ ನಿನ್ನೆ ಮಧ್ಯಾಹ್ನದಿಂದ ಅವರು ಉಪವಾಸ ಇದ್ದವರು ಇಲ್ಲಿವರೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಹೊರಗಡೆ ಬಂದರು. ಅದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಈಗ ಈ ಸ್ಥಿತಿ ಬಂದದಂತೆ ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ತಿಂಗಳಿಗೊಂದು ವಿಸಿಟ್ ಕೊಡ್ತಾರೆ. ನಮ್ಮ ಮುಂದೆ ಆಗತ್ತಾನೆ ಹೇಳಿದ್ರೆ ವಿಡಿಯೋ ಸಮೇತ ಅದಾವೆ. ತಿಂಗಳಿಗೊಂದು ವಿಸಿಟ್ ಕೊಡ್ತೀರಿ ಅಂದರೆ ನಿಮ್ಮ ಸಮಾಜ ಕಲ್ಯಾಣ ಸಂಬಂಧಪಟ್ಟ ಏನು ಹಾಸ್ಟೆಲ್ಗಳದಾವು ಪ್ರತಿಯೊಂದು ಸರಿಯಾಗಿ ನಡೆದಾವು. ವಿದ್ಯಾರ್ಥಿಗಳನ್ನ ಕುಂದಿರಿಸ್ಬೇಕು, ಕೇಳಬೇಕು. ಸರ್ಕಾರದಿಂದ ಬರ್ತದೆ, ನಿಮ್ಮ ಮನೆದೇನು ಕೊಡ್ತೀರಾ? ಏನು ನೀವೆಲ್ಲರೂ ನಿಮ್ಮ ಸ್ವಂತ ದುಡ್ಡದೇನು ಕೊಡ್ತೀರಾ? ಏನು ಯಾರ ಅಪ್ಪನ ಮುಂದೆ ಯಾರೂ ಕೊಡೋದಿಲ್ಲ. ಅದಕ್ಕೆ ಅಧಿಕಾರಿಗಳು ಏನು ಹೇಳ್ತೀನಿ, ನಮ್ಮ ಮಕ್ಕಳು ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ನಮ್ಮ ತಂಗಿಯಂದಿರೇ, ನಮ್ಮ ಸೋದರರೇ. ಇಲ್ಲೆಲ್ಲ ಅಂಬೇಡ್ಕರ್ ಅವರ ಸಂವಿಧಾನ ಹಕ್ಕಿದೆ. ಯಾರಿಗೆ ಅನ್ಯಾಯ ಆದರೂ ಅವ್ರ ವಿರೋಧ ಹೋರಾಟ ಮಾಡೋಕ್ಕೆ ಯಾರು ಬೇಕಾದರೂ ಬರ್ಬೋದು.
ಅನ್ಯಾಯದಲ್ಲಿ ನ್ಯಾಯ ಕೊಡ್ತಾಕ ಈಗ ಅವರೇ ತಾವೇ ಸ್ವಯಂ ಪ್ರೇರಿತವಾಗಿ ಅವ್ರು ಎಲ್ಲರಿಗೆ ಹೇಳಿ ಸಾಕಾಗಿ ಏನ್ರ ಹೇಳಕ್ಕೆ ಹೋದ್ರೆ ಹಾಕಿ ಹೊಡಿದು ಮತ್ತು ಇಲ್ಲಿ ಇರ್ತಕ್ಕಂಥ ಬಂದ ಮೂಲ ಸೌಲಭ್ಯಗಳನ್ನು ಅವ್ರು ಮನೆ ತುಂಬಿಕೊಂಡಾರ ಇಲ್ಲಿ ಕೆಲಸ ಮಾಡೋರು ಡಿ ಸಾಹೇಬ್ರ ಗಮನಕ್ಕೆ ಇಲ್ಲಿರ್ತಕ್ಕಂಥ ಲೀಡ್ರುಗಳೇ ನಾವು ಹಾಕ್ಸೀವಿ ಅವ್ರನ್ನ ನಾನೇ ಹಾಕಿಸ್ಲಿ ಇವರೇ ಹಾಕಿಸ್ಲಿ ನೀವೇ ಹಾಕಿಸ್ಲಿ ಇಲ್ಲಿರ್ತಕ್ಕಂಥ ಅಡುಗೆ ಮಾಡೋರು ನಾವು ಉಸುರ್ನು ನಾವೇ ಹಾಕ್ಸೇವಿ ಅವ್ರನ್ನೇ ಅವ್ರು ಬೆನ್ನೆಲುವಾಗಿ ನಿಂತಿಲ್ಲಿ ನೆಕ್ಸ್ಟ್ ಡೈವರ್ಟ್ ಮಾಡಕತ್ತಾರ ಪಾಪ ಬಾಲಕಿಯರು ಏನು ನಾವು ನಿಮ್ಮ ಹೋರಾಟ ಯಾರೇ ಮಾಡಂದ್ರವ ನೀವಾಗೆ ನೀವು ಕೂತೀರಾ ನೀನೇ ಎಷ್ಟರಿಂದ ಊಟ ಮಾಡೀರಿ ಮಧ್ಯಾಹ್ನದಿಂದ ಮಾಡಿದವ್ರು ವಾಯ್ ಮಾಡಿಲ್ಲ ಯಾಕೆ ಕೂತೀರಿ ಅದಕ್ಕೆ ಅವರಿಗೆ ನ್ಯಾಯ ಸಿಗಬೇಕಂತೇಳಿ ಕಿಸಿಂದ ಮತ್ತು ಇಲ್ಲಿ ತಾಲೂಕಾ ಅಧಿಕಾರಿಗಳು ಕೂಡಲೇ DD ಅವರಿಗೆ ಎಚ್ಚರಿಕೆ ಗಂಟೆ ಇದು ರವಾನೆ ಇದು ಬಾಲಕಿಯರ ಹೋರಾಟ ಅಲ್ಲ ಎಲ್ಲ ಸಂಘ ಸಂಘಟನೆ ಅಶೋಕ ಚಲವಾದಿಯವರು ಅರವಿಂದ ಸಾಲೋಡಿಗವರು ನಮ್ಮ ಸಂಘಟನೆ ನಮ್ಮ ಕಾಜಂಬರನ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲ ಸಂಘಟನೆ ಸಮ್ಮುಖದಲ್ಲಿ ನಾವು ತಾಲೂಕಾ ಅಧಿಕಾರಿಗಳನ್ನು